ಅದೆಲ್ಲ ಸುಳ್ಳು ಸುದ್ದಿ ಸಾಹೇಬ್ರೆ. ಅದಕ್ಕೆ ನಾನೇನು ಮಾತಾಡಲ್ಲ. ಸತ್ಯ ಗೊತ್ತಾಗೇ ಆಗುತ್ತೆ. ಸರಿ ಸರಿ, ನಾನು ಫ್ರೀ ಮಾಡಿಕೊಂಡು ಫೋನ್ ಮಾಡ್ತೀನಿ. ಹಲೋ, ಇದೇನಿದು? ನಿಮ್ ಬಗ್ಗೆ ತುಂಬಾ ಆರೋಪಗಳು ಬರ್ತಾ ಇದೆ. ಸಾರಿ, ನಾನು ಅದಕ್ಕೆಲ್ಲ ಈಗ ಉತ್ತರ ಕೊಡೋಕ್ಕಾಗಲ್ಲ. ಯಾರೋ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂದರೆ ನಾನು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ರೇನ್ರಿ. ಸರಿ, ಓಕೆ, ನಾನು ಚೆಕ್ ಮಾಡ್ತೀನಿ. ಹಲೋ, ಯಾರು ಹೇಳಿದ್ದು? ಯಾರು ನಿಮ್ಗೆ ಹೇಳಿದ್ದು ಅಂತ? ಯಾರ್ಯಾರು ಹೇಳಿದ್ನ ಕೇಳ್ಕೊಂಡು ಟೆಲಿಕಾಸ್ಟ್ ಮಾಡಬೇಡಿ. ಸಾಕ್ಷಿ ಇಲ್ಲದೆ ಆರೋಪನೂ ಮಾಡಬೇಡಿ. ಗಾಳಿ ಚಿತ್ರನ ಪ್ರಸಾರ ಮಾಡೋದಕ್ಕೆಲ್ಲ ನ್ಯೂಸ್ ಮೀಡಿಯಾ ಇರೋದು. ಆಯ್ತಾಯ್ತು, ನಮ್ಗೇನು ಮಾಡಬೇಕು ಅಂತ ಗೊತ್ತಿದೆ, ಕಟ್ ಮಾಡಿ. ಸುರೇಂದ್ರ, ಮೀಡಿಯಾದವ್ರ ಹತ್ರ ಸ್ವಲ್ಪ ಕೂಲಾಗಿ ಮಾತಾಡೋ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದನ್ನೇನು ಕೆಲಸ ಅಂತಾರ ಅಣ್ಣ? ರೀ, ಯಾಕೆ ಹೀಗೆಲ್ಲ ಆಗ್ತಿದೆ? ಟಿವಿ ಆನ್ ಮಾಡಿದ್ರೆ ಸಾಕು, ಬರೀ ಇದೇ ನ್ಯೂಸು. ಬೆಳಿಗ್ಗೆ ನ್ಯೂಸ್ ಪೇಪರಲ್ಲೂ ಅದೇ ನ್ಯೂಸ್ ಬಂದಿದೆ. ಗೊತ್ತಿರೋರು, ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡ್ತಿದ್ದಾರೆ. ಏನಾಗ್ತಿದೆ ರೀ? ಸಾರಿ ನಮ್ಮ, ಈ ರಾಜಕಾರಣಿ ಮನೆಯಲ್ಲಿ ಮನೆಯವ್ರಿಗೆಲ್ಲ ಇದೆಲ್ಲ ತಪ್ಪಿದ್ದಲ್ಲ. ಚೇಚೆ, ನಾನು ಹಾಗೆ ಹೇಳಲಿಲ್ಲ ಬಾವಾ. ಇದರಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೋದು ಅಂತ ಅನ್ಕೊಂಡೆ ಅಷ್ಟೇ. ಅಣ್ಣ, ಸ್ವಲ್ಪ ಹೊತ್ತು ಮೊಬೈಲ್ ಸ್ವಿಚ್ ಆಫ್ ಮಾಡು. ಯಾರ ಹತ್ರನೂ ಮಾತಾಡಕ್ಕೆ ಹೋಗಬೇಡ. ನೀನು ಮೊಬೈಲ್ ಸ್ವಿಚ್ ಆಫ್ ಮಾಡೋದು? ನಾನೇನು ತಪ್ಪು ಮಾಡಿದ್ದೀನಿ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡಲಿ? ನಾನು ಪ್ರಾಮಾಣಿಕವಾಗಿದ್ದೀನಿ. ಗಂಗಾಧರ ಮೂರ್ತಿಯ ಏಕೈಕ ಅಳಿಯ ನಾನು. ಅವ್ರ ಶಿಷ್ಯ ನಾನು. ನಾನು ಹೆದರ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಇರುತ್ತಾ? ದೊಡ್ಡ ಯಜಮಾನರು ನೋಡಕ್ಕೆ ಇಡೀ ವಿಧಾನಸೌಧನೇ ಬರ್ತಾ ಇತ್ತು. ಅಂತ ಮಹಾನ್ ಭಾವ ಅವರು. ಅವ್ರ ಬಾಯಲ್ಲಿ ಪಾಠ ಕಲ್ತವನು ನಾನು. ಅವ್ರ ನೆರಳಲ್ಲಿ ರಾಜಕೀಯಕ್ಕೆ ಬಂದವನು ನಾನು. ನಾನು ಹೆದರಿದ್ರೆ ಅನ್ಯಾಯನೇ ಕೇಕೆ ಹಾಕೊಂಡು ನಗುತ್ತೆ. ನಗು ಯಾವಾಗಲೂ ಪ್ರಾಮಾಣಿಕವಾದವ್ರ ಮುಖದ ಮೇಲೆ ಇರಬೇಕು. ಇಂಥ ಪಿತೂರಿಗಳಿಗೆಲ್ಲ ನಾನು ಹೆದರಲ್ಲ. ನೋಡು ಸುರೇಂದ್ರ, ನನ್ನನ್ನು ಜನ ಬೆಳೆಸಿದ್ದಾರೆ. ನನ್ನನ್ನು ಕೆಡವಕ್ಕೂ ಅವರೇ ಮನಸ್ಸು ಮಾಡಬೇಕು. ಇಂಥ ಪಿತೂರಿ ಮಾಡೋರಲ್ಲ. ಗ್ರೇಟ್ ಮಾಮ್, ರಿಯಲಿ ಯುವರ್ ಗ್ರೇಟ್. ಇದೇನಾದ್ರೂ ಮಾವಂಗೆ ಗೊತ್ತಾದ್ರೆ ಅದೇ ಬಿಸಿ ಬಿಸಿಲಿ ಸುಟ್ಟೋಗ ಕಾಣಿಸ್ತಿದೆ. ನಂಗೆ ಅನ್ಸುತ್ತೆ ಮಾಮ್, ಇನ್ನೊಂದು ಸ್ವಲ್ಪ ದಿವಸ ಮಾವ ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೋಬೇಕಾಗತ್ತೆ. ಪವರ್ ಇಲ್ದಲೆ ಬೀದಿಗೆ ಬೀಳ್ಬೇಕಾಗತ್ತೆ. ಮಮ್ ಮಮ್ ಏನಾಯ್ತು ಮಾಮ್? ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಕಾರಣಗಳಿದೆ, ಅಂದ್ರೆ ನೀನು ಸುಮ್ಮನೆ ಇದೆಯಾ? ಮಾಡಿ ಪ್ಲೀಸ್, ನನ್ನನ್ನು ಸ್ವಲ್ಪ ಹೊತ್ತು ಒಬ್ಳೇ ಇರಕ್ಕೆ ಬಿಟ್ಬಿಡ್ತೀಯಾ ಪ್ಲೀಸ್? ಮಾಮ್ ಯಾಕೆ ಮಾಮ್, ಏನಾಗಿದೆ ನಿಂಗೆ? ಅವತ್ತು ನಂಗೆ ಕಾರಣಗಳೇ ಗೊತ್ತಿರಲಿಲ್ಲ. ಅಂದ್ರೆ ನಾನು ಗೆದ್ದೆ, ಖುಷಿಯಾಗಿದ್ದೀನಿ, ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ದೆ. ಇವಾಗ ನಂಗೆ ಕಾರಣಗಳೆಲ್ಲ ಗೊತ್ತು. ಖುಷಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನೀನ್ ಯಾಕೆ ಹಿಂಗಿದೆಯಾ ಮಾಮ್? ಏನಾಗಿದೆ? ಮಾಡಿ ಪ್ಲೀಸ್, ನನ್ನದೀಗ ಏನು ಕೇಳ್ಬೇಡ. ಜಸ್ಟ್ ಲೆಟ್ ಮೀ ಬಿ ಅಲೋನ್. ಮಾಮ್ ನೀನ್ ಯಾಕೆ ಈ ಥರ ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತೀಯ, ಯಾವುದೋ ಗುಂಗಲ್ಲಿರ್ತೀಯ. ನೀನಂತೂ ಮೂಡ್ ಹಾಳು ಮಾಡ್ಕೊಂಡಿದ್ಯಾ. ನಿನ್ನ ಜೊತೆ ಸೇರಿ ಮೂಡ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ನಾನು ಸೆಲೆಬ್ರೇಷನ್ ಮಾಡಲಿದ್ದೀನಿ, ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು. ನಾನು ಖುಷಿ ಪಡ್ತೀನಿ. ಬಾಯ್. ನಂದಿನಿನ ಸಿಹಿವಂತವಾಗಿರಕ್ ಬಿಡಬಾರ್ದು. ಅವಳನ್ನ ಕೊಲ್ಬೇಕು, ಏನಾದ್ರೂ ಮಾಡಬೇಕು. ಏನ್ ಮಾಡ್ಲಿ? ಆ ವಿಜಯಾಂಬಿಕನ್ಗೆ ಈಗ ಭಯ ಬಂದಿರತ್ತೆ. ಅವಳ ಭಯನ ಮುಚ್ಚಿಟ್ಕೊಳ್ಳೋದಕ್ಕೋ ಅಥವಾ ಎದುರಿಸೋದಕ್ಕೋ ಬೇರೆ ರೀತಿಲೇ ಯೋಚನೆ ಮಾಡ್ತಾ ಇರ್ತಾಳೆ. ತನ್ನ ದಾರಿನ ಬದಲಾಯಿಸ್ತಾಳೆ. ಅವಳು ಯಾವುದೇ ದಾರಿಲಿ ಬಂದರೂ ಅವಳನ್ನ ತಡೆಯೋದಕ್ಕೆ ನಾವು ಸಿದ್ಧವಾಗಿರ್ಬೇಕು. ನಿಜ ಮೋರೆ, ಪಿತೂರಿ ಮಾಡೋರ ತಲೆಯಲ್ಲಿ ಸಾವಿರಾರು ಕೆಟ್ಟ ದಾರಿಗಳು ಓಡ್ತಾ ಇರ್ತದೆ. ನೀವು ಹೇಳ್ದಾಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಹಾಗಂತ ನಾವು ಹೆದರ್ಕೋಬೇಕಾ? ಇಲ್ಲ ಸುಬ್ಬು,
ಹೆದರಿಕೆಗೂ ಎಚ್ಚರಿಕೆಗೂ ತುಂಬ ವ್ಯತ್ಯಾಸ ಇದೆ. ಹುಷಾರಾಗಿರ್ಬೇಕೇ ಹೊರತು ಹೆದರ್ಕೊಂಡು ಕೂರಬಾರ್ದು. ನಾನೀಗ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆಸಿರೋ ಉದ್ದೇಶ ಬೇರೆನೇ ಇದೆ. ಈಗ ನನ್ನ ಮುಂದೆ ಇರೋ ಮೊದಲನೇ ಗುರಿ ನನ್ನ ಗಂಡನ್ನ ಕಾಪಾಡ್ಕೊಳ್ಳೋದು, ಅವ್ರ ಗೌರವನ ಉಳಿಸ್ಕೊಳ್ಳೋದು. ಅಮರೇ, ಹೌದು ಸುಬ್ಬು. ಆ ವಿಜಯಾಂಬಿಕಾ ಅವ್ರ ಹೆಸರಿಗೆ ಮಸಿ ಬಳಿದು ಅವರನ್ನ ಬೀದಿಯಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದಾಳೆ. ಆ ಪ್ರಯತ್ನದಲ್ಲಿ ಅವಳು ಗೆಲ್ಲಬಾರದು. ನನ್ನ ಗಂಡನ ಹೆಸರಿಗಾಗ್ಲಿ ಅವ್ರ ಗೌರವಕ್ಕಾಗ್ಲಿ ಧಕ್ಕೆ ಆಗಬಾರ್ದು. ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ ಅಮ್ಮೋರೆ. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಯಜಮಾನ್ರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ಕೋತಾ ಇದ್ದಾರೆ. ಅದನ್ನ ಹೇಗಾದರೂ ಮಾಡಿ ತಡಿಬೇಕು. ಅಷ್ಟು ಮಾತ್ರ ಅಲ್ಲ ಸುಬ್ಬು, ಇಂಥ ಪರಿಸ್ಥಿತಿನಲ್ಲಿ ನಾನು ನನ್ನ ಗಂಡನ ಜೊತೆ ನಿಲ್ಲಬೇಕು. ಮೋರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಪದ್ದು, ನೀವ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ನನ್ನ ಗಂಡನ ಜೊತೆ ಅವ್ರ ಮನೇಲೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನೀವಿಬ್ರು ವ್ಯವಸ್ಥೆ ಮಾಡಬೇಕು. ಅಮ್ಮವ್ರೆ, ನಾವು ಕೇಳ್ತಾ ಇರೋದು ನಿಜನಾ? ನೀವು ಯಜಮಾನ್ರ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಿದ್ದೀರಾ? ಇದು ಆಸೆ ಅಲ್ಲ ಪದ್ದು, ನನ್ನ ಕರ್ತವ್ಯ, ನನ್ನ ಗುರಿ. ಇಷ್ಟು ವರ್ಷ ಕಾದಿದ್ದು ಸಾಕು. ಇನ್ನು ಮುಂದೆ ನಾನು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಮಾಡುವಂತ ಸಮಯ ಈಗ ಬಂದಿದೆ.